ಬಟ್ ಇವತ್ತೇನಂತಂದ್ರೆ ಒಂದು ಜೀವ ಒಂದು ಶವಕ್ಕಿಂತ ಆಸ್ತಿನೇ ಮುಖ್ಯವಾಗೋಯ್ತು ಅವ್ರ ಜೊತೆಲಿ ಆ ಹೆಣ್ಮಕ್ಳು ಗಂಡಂದಿರು ಏನಿದ್ದಾರೆ ಮಾನವೀಯತೆ ಇದ್ದಿದ್ರೆ ಅವ್ರಿಗೆ ಮಾನವೀಯತೆ ದೃಷ್ಟಿ ಇದ್ದಿದ್ರೆ ಅವ್ರಿಗೆ ಮೊದಲು ಶವ ಸಂಸ್ಕಾರ ಮಾಡೋಣ ಆಮೇಲಿಂದ ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ ಒಂದು ಕಾಡೋಣ ಬೀದಿ ಸವಕ್ಕಿಂತನೂ ಕಡೆ ಮಾಡಿ ಅಷ್ಟು ಜನ ಇದ್ಕೊಂಡು ಅದು ಬಟ್ ಇವಾಗ ಕೊನೆಗೆ ಅವರು ದುಡ್ಡೇ ಇಂಪಾರ್ಟೆಂಟ್ ನಮ್ಗೆ ನಮ್ ತಾಯಿ ಜನ್ಮ ಕೊಟ್ಟು ತಾಯಿಲ್ಲ ಅನ್ನೋದನ್ನ ಆ ಹೆಣ್ಮಕ್ಳು ಅವ್ರ ಅಳಿಯಂತರು ಅದನ್ನ ಪ್ರೂವ್ ಮಾಡಿ ತೋರಿಸಿದಾರೆ ಇವತ್ತು. ಇದೇನಂತಂದ್ರೆ ನಾಳೆ ಮುಂಬರೋ ದಿನಗಳಲ್ಲಿ ಇದೊಂದು ನಿದರ್ಶನ ಆಗ್ಬೇಕು. ಈ ದಿನ ಅಂದ್ರೆ ನಿನ್ನೆ ನಮ್ಮ ಕೇಸಾಲುಂಡಿ ಗ್ರಾಮದಲ್ಲಿ ಸಾಕಮ್ಮಲ್ ಸಿದ್ದೇಗೌಡರು ಏನು ಇಲ್ಲಿ ಕೇರ್ ಹಾಸ್ಪಿಟಲ್ ನಿಧನ ಹೊಂದಿದ್ರು. ಬಟ್ ಅವ್ರಿಗೆ ಯಾವ ತರ ನಿಧನ ಹೊಂದಿದ್ರು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಅವ್ರ ಹೆಣ್ಮಕ್ಳು ಮತ್ತೆ ಹೆಣ್ಮಕ್ಳು ಅಳಿಯಂದ್ರು ಕೇವಲ ಒಂದು ಆಸ್ತಿ ಡಿಸ್ಪ್ಯೂಟ್ಗೋಸ್ಕರ ನಿನ್ನೆಯಿಂದ ಆಂಬುಲೆನ್ಸ್ ವೆಹಿಕಲ್ ಅಲ್ಲೇ ಸವನ ಇಟ್ಕೊಂಡು ಸುತ್ತಾಡಿ ಯಾವುದು ಆಸ್ತಿ ಒಂದು ಸಣ್ಣ ಸಮಸ್ಯೆಯಿಂದ ಅದು ಸರಿ ಹೋಗದೇನೆ ಪ್ರಾಬ್ಲಮ್ ಆಗಿ ಪುನಃ ಜೈಪುರ ಪೊಲೀಸ್ ಸ್ಟೇಷನ್ಗೆ ಅದು FIR ಮುಖಾಂತರ ಪೊಲೀಸ್ನವ್ರು ಇವಾಗ ಬಾಡಿನ ತಂದು ಪೋಸ್ಟ್ಮಾರ್ಟಮ್ ಮಾಡಿಸಿ ಇವಾಗ ಪೋಸ್ಟ್ಮಾರ್ಟಮ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಆಸ್ತಿ. ಈಗ ಕೋರ್ಟ್ ಇಂದ ಹೆಣ್ಮಕ್ಳಿಗೆ ಭಾಗ ಬಂದಿತ್ತು, ಅದಕ್ಕೆಲ್ಲ ಗಂಡು ಮಕ್ಳು ಕಾರಣ ಕರೆದಿದ್ರು 3 ಜನ ಮಕ್ಕಳಲ್ಲಿ ಏನ್ ಆಸ್ತಿ ಬಂದಿದೆ ಅದನ್ನ ಗಂಡು ಮಕ್ಳಿಗೂ ಊರ ಗ್ರಾಮಸ್ಥರೆಲ್ಲ ಕುಳಿತುಕೊಂಡು ಇವು ಗಂಡು ಮಕ್ಳಿಗೆ ಏನ್ ಕೊಡ್ಬೇಕು ಹೆಣ್ಮಕ್ಳಿಗೆ ಏನ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಆ ತೀರ್ಮಾನಕ್ಕೆ ಹೆಣ್ಮಕ್ಳು ಮತ್ತೆ ಹೆಣ್ಮಕ್ಳು ಇಬ್ಬರು ಗಂಡಂದ್ರು ಭಾಗ್ಯ ಆಗದಿದ್ದಾಗ ಕೊನೆಗೆ ಪೊಲೀಸ್ ಸ್ಟೇಷನ್ ಬಿಟ್ಟು ಹೋದಾಗ ಅಲ್ಲೂ ಸುಧಾ ಅವ್ರು ಒಪ್ಕೊಳ್ಳಕ್ಕೆ ರೆಡಿ ಇರ್ಲಿಲ್ಲ. ವಿಧಿಲ್ದನೆ FIR ಆಯ್ತು, ಈಗ ಶವ ಸಂಸ್ಕಾರ. ಬಟ್ ಇವತ್ತೇನಂತಂದ್ರೆ ಒಂದು ಜೀವ ಒಂದು ಶವಕ್ಕಿಂತ ಆಸ್ತಿನೇ ಮುಖ್ಯ ಆಗೋಯ್ತು ಅಂದ್ಬಿಟ್ಟು ಇಬ್ರು ಹೆಣ್ಮಕ್ಳು ಪ್ರೂವ್ ಮಾಡಿದ್ರು. ಅವ್ರ ಜೊತೆಲಿ ಆ ಹೆಣ್ಮಕ್ಳು ಗಂಡಂದಿರು ಏನಿದ್ದಾರೆ ಮಾನವೀಯತೆ ಇದ್ದಿದ್ರೆ ಅವ್ರಿಗೆ ಮಾನವೀಯತೆ ದೃಷ್ಟಿ ಇದ್ದಿದ್ರೆ ಅವ್ರಿಗೆ ಮೊದಲು ಶವ ಸಂಸ್ಕಾರ ಮಾಡೋಣ ಆಮೇಲಿಂದ ಏನಾಗುತ್ತೆ ಅನ್ನೋ ನೋಡ್ಕೊಳ್ಳೋಣ ಒಂದು ಕಾಡೋಣ ಬೀದಿ ಸವಕ್ಕಿಂತನೂ ಕಡೆ ಮಾಡಿ ಅಷ್ಟು ಜನ ಇದ್ಕೊಂಡು ಅದನ್ನ. ಬಟ್ ಇವಾಗ ಕೊನೆಗೆ ಅವರು ದುಡ್ಡೇ ಇಂಪಾರ್ಟೆಂಟ್ ನಮ್ಗೆ ನಮ್ ತಾಯಿ ಜನ್ಮ ಕೊಟ್ಟು ತಾಯಿಲ್ಲ ಅನ್ನೋದನ್ನ ಆ ಹೆಣ್ಮಕ್ಳು ಅವ್ರ ಅಳಿಯಂತರು ಅದನ್ನ ಪ್ರೂವ್ ಮಾಡಿ ತೋರಿಸಿದಾರೆ ಇವತ್ತು. ಇದೇನಂತಂದ್ರೆ ನಾಳೆ ಮುಂಬರೋ ದಿನಗಳಲ್ಲಿ ಇದೊಂದು ನಿದರ್ಶನ ಆಗ್ಬೇಕು. ಆಸ್ತಿಗೋಸ್ಕರ ಆಸ್ತಿ ಶವ ಬೀದಿಲಿ ರೋಡಲ್ಲಿ ಇದ್ರು ನಮ್ಗೆ ಆಸ್ತಿನ ಇಂಪಾರ್ಟೆಂಟ್ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ರೆ ಹೆಣ್ಮಕ್ಳು. ಪ್ರಭುಸ್ವಾಮಿ ಅಂತ ಅಂದ್ಬಿಟ್ಟು ನಾನು ಕೇಸಾಲುಂಡಿ ಮಾಜಿ APMC ಚೇರ್ಮನ್ ಸ್ಟೇಟ್ ಬೋರ್ಡ್. 106 ಕೇಸ್ಗಳನ್ನ ಧರ್ಮನ ನಿರೂಪಣೆ ಮಾಡಿ ಗ್ರಾಮದವರು ಎಷ್ಟು ಬೇಕಾದ್ರೂ ಎಷ್ಟೇ ಸಮಸ್ಯೆಗಳು ಬಂದ್ರೆ ಯಾವುದೇ ಹೆಣ್ಮಕ್ಳಾಗ್ಬೋದು ಗಂಡ್ಮಕ್ಳಿರ್ಬೋದು ಗಲಾಟೆ ಆಗ್ಬೋದು ಗ್ರಾಮದಲ್ಲಿ ಎಲ್ಲ ಸುರಕ್ಷೆ ನಾವು ನ್ಯಾಯ ಪಂಚಾಯತಿ ಮಾಡಿ ಗ್ರಾಮದಲ್ಲಿ ನಿರೂಪಣೆ ಮಾಡ್ತಾ ಇದ್ವಿ. ಆದ್ರೆ ಈತ್ನಳ್ಳಿ ಗ್ರಾಮದಕ್ಕೆ ಒಂದು ಹೆಣ್ಮಗ ಕೊಟ್ಟು ಮಾರ್ಬಳ್ಳಿ ಉಂಡಿಗೆ ಒಂದು ಗ್ರಾಮ ಹೆಣ್ಮಗ ಕೊಟ್ಟು ನಾವು ಗ್ರಾಮದವರು ಕೂಡ ಬಂದು ನಮ್ಮ ಗ್ರಾಮಕ್ಕೆ ಸಮ್ಮತಿ ಕೊಡ್ದೇನೆ ಆ ಹೆಣ್ಮಕ್ಳಿಗೆ ಧೈರ್ಯ ಕೊಟ್ಟು ಯಾವುದೇ ಕಾರಣಕ್ಕೂ ಸೈನ್ ಮಾಡಬೇಡಿ, ನಮ್ಮೂರ್ಗೆ ನಮ್ಮ ಆಸ್ತಿ ಬರಲಿ, ನಮ್ಮ ಊರ್ಗೆ ಆಗಿರೋದ್ರಿಂದ ಹೆಣ್ಮಕ್ಳಿಗೆ ಆಸ್ತಿ ಸಿಗುತ್ತೆ ಅಂತ ಹೇಳಿ ಅವ್ರಿಗೆ ಹೇಳಿಕೆ ಕೊಟ್ಟು ಗ್ರಾಮಸ್ಥರು ಕೂಡ ಬಲ ಕೊಟ್ಟು ಹೆಣ್ಮಕ್ಳನ್ನ ಈ ದಾರಿ ತಪ್ಪಿಸ್ತಾ ಇದ್ದಾರೆ. ಆ ಗ್ರಾಮದವರು ಸ್ವಲ್ಪ ಬುದ್ಧಿ ಕಲಿಬೇಕು. ಯಾವುದೇ ಹೆಣ್ಮಕ್ಳು ಮದುವೆ ಮಾಡಿದ್ರೆ ಆ ಊರಿನವರು ಅವ್ರೂರು ಹೆಣ್ಮಕ್ಳು ಇರ್ತಾರೆ, ತಾಯಿ ತಂದೆ ಆಸ್ತಿನ ಬೇಕೇ ಬೇಕು ಅಂತ ಹಠ ಮಾಡಿ ಕೇಳ್ಸಂತ ಜನಗಳು ಹುಟ್ಟಿದ್ದಾರೆ ಇವತ್ತು. ಈ ಕಾರಣದಿಂದ ನಮ್ಮ ಸಮಾಜದಲ್ಲಿ ಎಲ್ಲಾ ಸಮಾಜದಲ್ಲೂ ಎಲ್ಲಾ ಪ್ರಕೃತಿಗೂ ಕೂಡ ಇದು ಬೆಳೆಯಬಾರ್ದು. ಆ ಹೆಣ್ಮಕ್ಳು ಆಸ್ತಿ ಕೇಳಲು ತಪ್ಪಿಲ್ಲ, ಅವ್ರ ತಾಯಿ ಸಂದರ್ಭ ಅಲ್ಲ, ಆದ್ರೂ ಕೂಡ ಇದನ್ನ ಮಾನವೀಯತೆ ದೃಷ್ಟಿಯಿಂದ ಹೆಣ್ಮಕ್ಳು ತಂದೆ ತಾಯಿಗಳನ್ನ ಪಡ್ಕೊಂಡ ಮೇಲೆ ಆಯ್ತು ಪಡ್ಕೊಂಡಿದೀವಿ ನಾವು ಅಷ್ಟು ಮುಡಿಕೊಂಡು ಅಣ್ಣದಿರ್ಗೂ ಸ್ವಲ್ಪ ಕೊಡೋಣ ಅದ್ರಲ್ಲಿ ಅನ್ನೋ ಭಾವನೆಗಳನ್ನ ಕಲಿಬೇಕಾಗಿತ್ತು. ಆ ಕಲಿಬೇಕಾದನ್ನ ಅವ್ರ ಗಂಡದಿರು ಕೂಡ ಇದನ್ನ ಮುಚ್ಚಾಕಿ ಆ ಹೆಣ್ಮಕ್ಳಿಗೆ ದುರುಪಯೋಗ ಹೆಣ್ಮಕ್ಳಿಗೂ ತೊಂದರೆ ಕೂಡ ಉಪಯೋಗಿಸ್ಕೊ ಹೋಗ್ತಾ ಇದ್ದಾರೆ. ಅದು ನಡಿಬಾರ್ದು ಪ್ರಪಂಚದಲ್ಲಿ ಇವತ್ತು. ಅದು ಕೆಟ್ಟ ರೀತಿ. ಒಂದು ಎರಡನೇದು, ಆ ಗ್ರಾಮಕ್ಕೆ ನಾವು ಮದುವೆ ಮಾಡಿರ್ತೀವಲ್ಲ ಅಲ್ಲಿ ಮುಖಂಡರುಗಳು ಇರ್ತಾರಲ್ಲ ಆ ಮುಖಂಡರುಗಳು ಕೂಡ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನೋಡಿ ಅಮ್ಮ, ನಮ್ಮೂರು ಹೆಣ್ಮಕ್ಳು ಇದ್ರೆ ನಾವು ತಂದೆ ತಾಯಿಗಾಗಿ ಹುಟ್ಟಿಸಿದೀವಿ, ಆ ಮಕ್ಕಳು ನಾವು ಕೊಡ್ಬೇಕಾಗತ್ತೆ. ಈ ರೀತಿ ಇರಬಾರ್ದು, ಏನೋ ಅಣ್ಣ ತಮ್ಮ ಕೂತ್ಕೊಂಡು ಸಮ್ಮತಿ ಮಾಡ್ಕೊಳ್ಳಿ ಅನ್ನೋ ಭಾವನೆಗಳನ್ನ ಹೇಳ್ಬೇಕು ಆ ಗ್ರಾಮಸ್ಥರುಗಳು. ಆ ಗ್ರಾಮಸ್ಥರು ಕೂಡ ಅದನ್ನ ನಡೀತಾ ಇಲ್ಲ. ಈ ತರ ಆಗಿ 3 ದಿವಸದ ಹೆಣನ ಬೀಸಾಕ್ಬಿಟ್ಟು ಅವರೇ ಬೀಸಾಕ್ಬಿಟ್ಟು ಯಾನಲ್ಲಿ 3 ದಿವಸದಿಂದ ಯಾರು ಗ್ರಾಮದವ್ರು ಆಗ್ಬೋದು, ಮತ್ತೆ ಪಕ್ಕದ ಗ್ರಾಮದವ್ರು ಆಗ್ಬೋದು, ಪೊಲೀಸ್ನವರು ಕೂಡ ಆಗ್ಬೋದು, ಎಲ್ಲರೂ ಕೂಡ ಈ ಮಾಹಿತಿ ಕೊಟ್ಟರು. ಅಮ್ಮನಿಗೆ ರಿಕ್ವೆಸ್ಟ್ ಮಾಡಿ ಕೇಳಿದ್ರು. ಹೆಣ್ಮಕ್ಳು ದುರಭ್ಯಾಸದಿಂದ ದುರ್ಬುದ್ಧಿಯಿಂದ ಹೆಣನ
ಬೀಸಾಕ್ಬಿಟ್ಟೋಗಿ ನಮ್ಗೂ ಸಂಬಂಧನೇ ಇಲ್ಲ ಅನ್ನೋ ಮಾತನ್ನ ಹಾಡಿ ಹೆಣ ಬೀಸಾಕ್ಬಿಟ್ಟೋಗಿದ ಕಾರಣ ಇವತ್ತು KSRD ಗ್ರಾಮಸ್ಥರು ನಿಂತ್ಕೊಂಡು FR ಹಾಕಿ ಪೊಲೀಸ್ನವ್ರಿಗೆ ಪೋಸ್ಟ್ ಮಾಡಿಸಿ ಇವತ್ತು ಶವ ಸಂಸ್ಕಾರ ತಗೋಕೆ ಗ್ರಾಮದವ್ರು ನಿಂತ್ಕೊಂಡು ಅದನ್ನ ನಾವು ನಿರೂಪಣೆ ಮಾಡ್ತಾ ಇದೀವಿ. ಮನೇಲಿ ಚೆನ್ನಾಗಿತ್ತು ಅವ್ರ ಮನೇಲಿ ಬಂದ್ಮೇಲೆ ಸ್ವಲ್ಪ ವಯಸ್ಸು ಮಾಡಕ್ಕೋಸ್ಕರ ಅಂತಂದ್ರೆ ಸರ್ ಮಾಮೂಲಿನೇ ನಮ್ಮ ದಾಟಿ ನಗರದಲ್ಲಿ ಜಮೀನಿತ್ತು ಅದು ಕೇಸ್ ಆಗಿತ್ತು ಮಿದ್ರಾಜಿತ್ ಅದು ಇವತ್ತು ಏನಾಯ್ತು ವಾಗಾಯ್ತಿ ಮಾಡ್ಬಿಟ್ಟು ನಮ್ಗೆ ಗೊತ್ತಿಲ್ಲ ಸರ್ ದುರಾಶೆ ಸರ್ ಅವ್ರಿಗೆ ಮಾಮೂಲಿ ಏನೇ ಇದ್ರು ಸಿಗ್ತಲ್ಲ ಅನ್ನೋದು ಅವ್ರಿಗೆ ಹಂಗಾಯ್ತು ಇದ್ದಾಗಂತಂದ್ರೆ ಕಷ್ಟಪಟ್ಟು ನಾವು ಕೂಲಿ ಮಾಡಿ ಗಂಡ ಹೆಂಡತಿ ಎಲ್ಲ ನಾವು ಮಕ್ಕಳು ಮರಿ ಎಲ್ಲ ಮಾಮೂಲಿನೇ ಅವರಿಗೆ ಮದುವೆ ಮಾಡಿದ್ವಿ ಓದ್ಕೊಳ್ದೇನೆ ಇವತ್ತು ಸರ್ ನಮ್ದು ಆಗ್ತಿರ್ಲಿಲ್ಲ ಒಂದ್ 5-6 ತಿಂಗಳ ಮೇಲೆ ನಮ್ಗೆ ನನ್ ಜೊತೆ ಚೆನ್ನಾಗಿದ್ದಿದ್ದು ನಿನಗೂ ಭಾಗೈತಿ ಕೊಡ್ತೀನಿ ಕಣಣ ಅಂತ ನನ್ಗೂ ಭರವಸೆ ಕೊಟ್ಟಿಲ್ಲ ಆಶೆನ್ ಪಟ್ಟಿದ್ದು ಕೊಡ್ಲಿಲ್ಲ ಜನಗಳ ಮಾತು ಕೇಳ್ಕೊಂಡು ನನಗೆ ನಿರಾಶೆ ಮಾಡ್ಬಿಟ್ಲು ಮಾತು ಈಗ ಒಂದ್ 15 ದಿನದಲ್ಲಿ ನಾವ್ ಯಾರು ಮನೇಲಿ ಇಲ್ದೇನೆ ಹೋದಲ್ಲಿ ನಮ್ಮ ಹೆಣ್ಣಿಸ್ರು ಕುರಿದಾನಿ ಕೊಟ್ಟಾಗಿದ್ರು ನಾನು ಕೂಲಿಗೆ ಹೋಗಿದ್ದೆ ನನ್ನ ಮಕ್ಳೆಲ್ಲ ಕೂಲಿನೇ ಮಾಡೋದು ಬರಿ ಅಂತ ಸರ್ ಏನಿಲ್ಲ ಇನ್ನು ಆಸ್ತಿ ಏನಂತ ಏನು ಇಲ್ಲ ಮನೆ ಒಂದು ಬಿಟ್ರೆ ಇನ್ನು ಯಾವ್ದು ಇಲ್ಲ ಸರ್ ನಮ್ಗೆ ಅವ್ರಿಗೆ ಹೆಸರು ಗೆತ್ತು ಹೌದು ಸರ್ ನಿಂತಾರೆ ನಮ್ ಬೆಂಬಲವಾಗಿ ಸರ್ ಎಲ್ಲ ಒಳ್ಳೇದ್ ಮಾಡವ್ರೆ ನಮ್ಗೆ ಮಾಮೂಲಿ ನನ್ನ ತಂದೆ ತಾಯಿ ಆತರ ಎಲ್ಲ ಸಹಾಯ ಮಾಡಾರ ಸರ್ ಇಷ್ಟೋ ತನಕ ನಮ್ಮ ಅಮ್ಮನಿಗೆ ಇಲ್ಲಾಂದ್ರೆ ನೆನ್ನೆ ಮಾಡ್ಬೇಕಿತ್ತು ಮತ್ತೇನ ನೋಡಿ ಎತ್ತೋರ್ ಮಕ್ಕಳಿಗೆ ಹೆಣ್ಮಕ್ಳು ಅಂತೀವಿ ನೋಡಿ ಈಗಿಲ್ಲ ಪರಿಸ್ಥಿತಿ ಹಂಗ ಆಗೈತೆ ಎಲ್ಲ ಒಟ್ಟಿಲಿ ನಮ್ ಗ್ರಾಮಸ್ಥರೆಲ್ಲ ಅವ್ರ ಕೈ ಮುಗಿದು ಬೇಡಿ ಕೋರ್ಕತೀನಿ ನಮ್ಗೋಸ್ಕರ ಬಹಳ ತುಂಬಾ ಕಷ್ಟ